ಮನೆಗೆ ಬಂದಿರೋ ಸೊಸೆನ ಮಗಳು ಅಂತ ಅಂದ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಅವಳೊಂದು ಹೆಣ್ಣು ಅಂತನಾದರೂ ಕನಿಕರ ತೋರಿಸಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಿನಿ ವ್ಲಾಗ್ನ ಮಾಡ್ತಾ ಇಲ್ಲ. ಜಗತ್ತಲ್ಲಿ ತಾಯಿ ಸ್ಥಾನದಿಂದ ತಮ್ಮ ಗಂಡು ಮಕ್ಕಳಿಗೆ ಮದುವೆ ಮಾಡಿ ಅತ್ತೆ ಸ್ಥಾನಕ್ಕೆ ಹೋಗಿರುವಂಥ ಪ್ರತಿಯೊಂದು ತಾಯಂದರಿಗೆ ನನ್ನ ಕಡೆಯಿಂದ ಒಂದು ಮಾತು. ಜಗತ್ತಲ್ಲಿ ನೀವು ಜನ್ಮ ಕೊಟ್ಟಿರುವಂಥ ಹೆಣ್ಮಕ್ಳಿಗೆ ಮಾತ್ರ ತಿಂಗಳಲ್ಲಿ 4 ದಿನ ರಜೆ ಆದಾಗ ಅವರಿಗೆ ರೆಸ್ಟ್ ಬೇಕು ಅಂದ್ಕೊಬಿಟ್ಟಿರ್ತೀರ, ಅಥವಾ ನೀವು ಜನ್ಮ ಕೊಟ್ಟಂಥ ಹೆಣ್ಮಕ್ಳಿಗೆ ಮಾತ್ರ ಜ್ವರ, ತಲೆನೋವು, ಸುಸ್ತು ಬರುತ್ತೆ ಅಂದ್ಕೊಬಿಟ್ಟಿರ್ತೀರ. ನಿಮ್ಮ ಮನೆಗೆ ಬೇರೆಯವ್ರ ಜನ್ಮ ಕೊಟ್ಟಂಥ ಹೆಣ್ಮಕ್ಳನ್ನ ಕರ್ಕೊಂಡು ಬಂದಿರ್ತೀರಲ್ವ, ಅವ್ರಿಗೂ ಕೂಡ ತಿಂಗಳಲ್ಲಿ 4 ದಿನ ರಜೆ ಆದಾಗ ಅವ್ರಿಗೂ ಕೂಡ ಅಷ್ಟೇ ರೆಸ್ಟ್ ಬೇಕಾಗಿರುತ್ತೆ. ಅವ್ರಿಗೂ ಸುಸ್ತು, ಜ್ವರ, ತಲೆನೋವು ಎಲ್ಲ ಬರುತ್ತೆ. ಮನೆ ಕರ್ಕೊಬಂದಿರೋ ಸೊಸೆನ ಮಗಳು ಅಂತ ಅಂದ್ಕೊಳಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ದಯವಿಟ್ಟು ಅಟ್ಲೀಸ್ಟ್ ಅವಳೊಂದು ಹೆಣ್ಣು ಅಂತನಾದರೂ ಅವಳ ಮೇಲೆ ಕನಿಕರ ತೋರಿಸಿ, ಕರುಣೆ ತೋರಿಸಿ, ಅವಳನ್ನ ಒಂದು ಮನುಷ್ಯ ರೀತಿ ನಡೆಸ್ಕೊಳ್ಳಿ. ಎಲ್ಲ ಅತ್ತೆದಿರು ಈ ರೀತಿ ಇರ್ತಾರೆ ಅಂತ ಅಲ್ಲ, ಯಾರ್ಯಾರಿದ್ದಾರೆ ಅವರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ಸ್ 3 ಜನ ಕಾನ್ಫರೆನ್ಸಲ್ಲಿ ಮಾತಾಡ್ತಿದ್ವಿ. ಅವ್ರು 3 ಜನ ಅವ್ರವ್ರ ಕಷ್ಟನ ಹೇಳ್ಕೊತಾಯಿದ್ರು. ಫುಲ್ ಅಳ್ತಾ ಹೇಳ್ಕೊತಾಯಿದ್ರು. ನಿಜವಾಗ್ಲೂ ಹೆಣ್ಣಿನ ಜನ್ಮನೇ ಬೇಡ ಅನಿಸ್ಬಿಡ್ತು ಅವ್ರಗಳ ಕಷ್ಟಗಳನ್ನ ನೋಡಿದಾಗ. 26 ವರ್ಷ ನಮ್ಗಳಿಗೆ, ನನ್ನ ಫ್ರೆಂಡ್ಸ್ಗಳಿಗೂ 26 ವರ್ಷ. ಅವ್ರು 3 ಜನ ಎಷ್ಟು ಸಫರ್ ಮಾಡ್ತಿದ್ದಾರೆ ಈ ವಿಚಾರದಲ್ಲಿ ಅಂತಂದರೆ, ಅವ್ರದ್ದು ಜೀವನನೇ ಸಾಕು, ನನಗೆ ಬದುಕೇ ಬೇಡ, ಜೀವನನೇ ಬೇಡ ಅನ್ನೋ ಥರ ಎಲ್ಲ ಒಪಿನಿಯನ್ ಪಾಸ್ ಮಾಡ್ತಾಯಿದ್ರು. ತುಂಬ ಬೇಜಾರಾಯಿತು. ಪ್ಲೀಸ್ ನಿಮ್ಮ ಮನೆಗೆ ಬಂದಿರೋ ಹೆಣ್ಮಕ್ಳನ್ನ ದಯವಿಟ್ಟು ನಿಮ್ಮ ಮಗಳು ಥರ ನೋಡ್ಕೊಳ್ಳಿ. ಥ್ಯಾಂಕ್ ಯು.